ಪ್ರಿಯ ವೀಕ್ಷಕರೇ ಸ್ವಾಗತ. ತನ್ನ ಮಗಳನ್ನೇ ಮದುವೆಯಾದ ಬ್ರಹ್ಮದೇವನ ಮುಖವನ್ನೇ ಕತ್ತರಿಸಿದ ಮಹಾದೇವ ಮನುಷ್ಯ ತಪ್ಪು ಮಾಡಿದ್ರೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾರೆ. ಆದರೆ ದೇವರೇ ತಪ್ಪು ಮಾಡಿದ್ರೆ ಯಾರು ಶಿಕ್ಷೆ ಕೊಡ್ತಾರೆ? ಹೌದು, ತ್ರಿಮೂರ್ತಿಗಳ ಪೈಕಿ ಪ್ರಮುಖರಾದ ಸೃಷ್ಟಿಕರ್ತ ಬ್ರಹ್ಮ ಮಾಡಿದ ಈ ಒಂದು ತಪ್ಪು ನಿರ್ಧಾರ ನಿಜಕ್ಕೂ ಕೂಡ ಇಡೀ ದೈವ ಕುಲಕ್ಕೆ ಅರಗಿಸಿಕೊಳ್ಳಲಾಗದು ಎಂದು ಹೇಳ್ಬೋದು. ಹಾಗಿದ್ರೆ ಬ್ರಹ್ಮದೇವ ಮದುವೆಯಾಗಿದ್ದು ಯಾರನ್ನ, ಅದ್ಯಾವ ಮೋಹಕ್ಕೆ ಸೋತು ಬ್ರಹ್ಮದೇವ ತನ್ನ ಮಗಳನ್ನೇ ಮದುವೆಯಾದ ಅನ್ನೋದರ ಮಾಹಿತಿ ತಿಳಿಯೋಣ. ಬ್ರಹ್ಮ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ವೇದ, ವೇದ ಅಂದ್ರೆ ಬ್ರಹ್ಮ. ಹೀಗೆ ನಮ್ಮ ಸನಾತನ ಧರ್ಮದಲ್ಲಿ ಮುಕ್ಕೋಟಿ ದೇವರಿದ್ದಾರೆ ಎಂದು ಹೇಳಲಾಗ್ತದೆ. ಮುಕ್ಕೋಟಿ ದೇವರುಗಳ ಹಿನ್ನೆಲೆ ಇತಿಹಾಸ ಕೂಡ ಒಂದಲ್ಲ ಒಂದ ರೋಚಕತೆಯನ್ನ ಹೊಂದಿರುತ್ತದೆ. ಅದೇ ರೀತಿ ಬ್ರಹ್ಮದೇವನ ಈ ಒಂದು ಕತೆ ಕೂಡ ಬಹಳ ರೋಚಕ ತಿರುವನ್ನ ಹೊಂದಿದೆ. ಹೌದು, ಬ್ರಹ್ಮದೇವ ತನ್ನ ಸ್ವಂತ ಮಗಳು ಸರಸ್ವತಿಯನ್ನ ಮದುವೆಯಾಗುವುದಕ್ಕೆ ಮುಂದಾದಾಗ ಜನ್ಮ ನೀಡಿದ ತಂದೆಯನ್ನೇ ಮದುವೆಯಾಗಲು ಸರಸ್ವತಿ ಅದ್ಯಾವ ಮನಸ್ಥಿತಿಯಲ್ಲಿ ಒಪ್ಪಿಕೊಂಡಳು ಅನ್ನೋದು ಬಹಳ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಹೌದು, ಬ್ರಹ್ಮದೇವನನ್ನ ಇಡೀ ಮನುಕುಲದ ಸೃಷ್ಟಿಕರ್ತ ಅಂತ ಹೇಳಲಾಗ್ತದೆ. ಮನುಷ್ಯನ ಹಣೆ ಬರಹವನ್ನು ಬರೆಯುವುದು ಕೂಡ ಇದೇ ಬ್ರಹ್ಮದೇವ ಅನ್ನೋದು ಎಲ್ಲರ ನಂಬಿಕೆ. ಸರಸ್ವತಿ ಅಂದ್ರೆ ವಿದ್ಯೆ, ವಿದ್ಯೆಗೆ ಅಧಿಪತಿ ದೇವಿ ಕೂಡ ಸರಸ್ವತಿಯೇ. ಹೀಗೆ ಬುದ್ಧಿಯನ್ನು ದಯಪಾಲಿಸಿ ಕಲೆಗಾರರ ಕಲೆಯಲ್ಲಿಯೂ ಕೂಡ ಅಡಗಿರ್ತಾಳೆ ಸರಸ್ವತಿ ದೇವಿ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಮುಖ ಪುರಾಣಗಳಾದಂತಹ ಮತ್ಸ್ಯ ಪುರಾಣ ಮತ್ತು ಸರಸ್ವತಿ ಪುರಾಣಗಳಲ್ಲಿ ಉಲ್ಲೇಖವಾಗಿರುವುದು ಏನೆಂದರೆ, ಬ್ರಹ್ಮದೇವನು ಸೃಷ್ಟಿಯನ್ನು ರೂಪಿಸುವಾಗ ಮನುಷ್ಯರು, ರಾಕ್ಷಸರು, ಜೀವಿಗಳು, ಹಗಲು ರಾತ್ರಿಗಳು ಈ ರೀತಿ ಅನೇಕ ಸೃಷ್ಟಿಗಳನ್ನ ಮಾಡಿರ್ತಾನೆ. ನಂತರ ನನ್ನ ಜೊತೆಗಿರಲು ಯಾರೂ ಇಲ್ಲವಲ್ಲ ಎಂದು ಯೋಚಿಸಿದ ಬ್ರಹ್ಮ ತನ್ನ ಶಕ್ತಿಯನ್ನ ಬಳಸಿ ಸರಸ್ವತಿಯನ್ನ ಸೃಷ್ಟಿ ಮಾಡ್ತಾನೆ. ಇನ್ನೊಂದು ರೀತಿಯಲ್ಲಿ ತನ್ನ ವೀರ್ಯದಿಂದ ಸರಸ್ವತಿಯನ್ನ ಮಗಳಾಗಿ ಸೃಷ್ಟಿ ಮಾಡಿದನು ಅಂತಲೂ ಕೂಡ ಹೇಳಲಾಗ್ತದೆ. ಈ ರೀತಿ ಸೃಷ್ಟಿಯಾದಂತಹ ಸರಸ್ವತಿ ರೂಪ ಲಾವಣ್ಯದಲ್ಲಿ ಅತ್ಯಂತ ಸ್ಪೃದ್ರೂಪಿ ಸುಂದರಿಯಾಗಿರ್ತಾಳಂತೆ. ಸರಸ್ವತಿ ದೇವಿಯನ್ನ ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವನೇ ಅವಳನ್ನ ನೋಡಿ ಆಶ್ಚರ್ಯಪಟ್ಟಿದನಂತೆ. ಅಷ್ಟರ ಮಟ್ಟಿಗೆ ಸರಸ್ವತಿ ದೇವಿ ಸುಂದರವಾಗಿದ್ದಳು. ಹೀಗೆ ಸರಸ್ವತಿ ದೇವಿಯನ್ನ ಕಂಡು ಅವಳ ಚೆಲುವಿಗೆ, ಅವಳ ಸೌಂದರ್ಯಕ್ಕೆ ಮನಸೋತು ಸ್ವತಃ ಬ್ರಹ್ಮದೇವನೇ ತನ್ನ ಮಗಳಾದಂತಹ ಸರಸ್ವತಿಯನ್ನ ಪ್ರೀತಿಸಲು ಪ್ರಾರಂಭಿಸಿಬಿಟ್ಟನಂತೆ. ತನ್ನ ಪೂರ್ತಿ ದೃಷ್ಟಿಯನ್ನ ಸರಸ್ವತಿ ದೇವಿಯ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿದನಂತೆ. ಬ್ರಹ್ಮದೇವನ ಈ ವರ್ತನೆಯನ್ನ ಕಂಡಂತಹ ಸರಸ್ವತಿ ದೇವಿ ಬ್ರಹ್ಮದೇವನ ಪ್ರೇಮದ ಉದ್ದೇಶ ಅರ್ಥವಾಗಿ ಬ್ರಹ್ಮದೇವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರ್ತಾಳೆ. ಎಲ್ಲರಿಗೂ ತಿಳಿದಿರುವಂತೆ ಸೃಷ್ಟಿಕರ್ತ ಬ್ರಹ್ಮನಿಗೆ 4 ತಲೆಯ ಬದಲಾಗಿ 5 ತಲೆ ಇತ್ತು ಎಂದು ಹೇಳಲಾಗ್ತದೆ. ಹೀಗೆ ಬ್ರಹ್ಮದೇವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸರಸ್ವತಿ ದೇವಿ 4 ದಿಕ್ಕುಗಳಲ್ಲಿ ಕೂಡ ಅಡಗಿಕೊಳ್ತಿದ್ಲಂತೆ. ಸರಸ್ವತಿ ಯಾವ ದಿಕ್ಕಿನಲ್ಲಿ ಇದ್ದರೂ ಸಹ, ಯಾವ ದಿಕ್ಕಿಗೆ ಹೋದರೂ ಕೂಡ ಬ್ರಹ್ಮದೇವ ತನ್ನ ಒಂದೊಂದು ತಲೆಯನ್ನ ಆ ದಿಕ್ಕಿಗೆ ಕಳುಹಿಸಿ ಸರಸ್ವತಿ ದೇವಿಯ ಮೇಲೆ ಯಾವಾಗಲೂ ಕೂಡ ದೃಷ್ಟಿ ಇರಿಸಿದ್ದಂತೆ. ಆಗ ಸರಸ್ವತಿ ದೇವಿ ಈ 4 ದಿಕ್ಕುಗಳನ್ನು ಬಿಟ್ಟು ಮೇಲಿನ ದಿಕ್ಕಿಗೆ ಹೋಗಿ ಅಡಗಿ ಕೂತರು ತನ್ನ 5ನೇ ತಲೆಯಿಂದ ಕಂಡು ಹಿಡಿಯುತ್ತಿದ್ದಂತೆ ಬ್ರಹ್ಮದೇವ. ಇದರಿಂದ ಸರಸ್ವತಿ ದೇವಿಗೆ ಬೇರೆ ದಾರಿಯೇ ಕಾಣದೆ ಬ್ರಹ್ಮದೇವನ ಜೊತೆಗೆ ಮದುವೆಯಾಗುವ ಒಪ್ಪುವ ರೀತಿ ಪರಿಸ್ಥಿತಿ ಎದುರಾಗುತ್ತೆ. ನಂತರ ಬ್ರಹ್ಮದೇವನು ಸರಸ್ವತಿ ದೇವಿಯನ್ನ ತನ್ನ ಮಗಳು ಎಂದು ಸಹ ನೋಡದೆ ಸರಸ್ವತಿಯ ರೂಪ ಲಾವಣ್ಯ ಚೆಲುವಿಗೆ ಮಾರು ಹೋಗಿ ಮದುವೆ ಆಗಿಬಿಡ್ತಾನೆ. ನಂತರ ಅವರಿಬ್ಬರು ಒಂದು ಅಜ್ಞಾತ ಸ್ಥಳಕ್ಕೆ ಹೋಗಿ ಸರಿಸುಮಾರು ಬರೋಬ್ಬರಿ 100 ವರ್ಷಗಳ ಕಾಲ ಪತಿ ಪತ್ನಿಯರಂತೆ ಜೀವಿಸ್ತಾರೆ. ಹೀಗೆ ಅವರಿಬ್ಬರ ಸಮ್ಮಿಲನದಿಂದ ಅವರಿಬ್ಬರಿಗೂ ಮನು ಎಂಬ ಮಗುವಿನ ಜನನ ಆಗುತ್ತೆ. ಈ ರೀತಿಯಾಗಿ ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆ ಆಗ್ತಾನೆ ಎಂಬ ಉಲ್ಲೇಖಗಳು ನಮ್ಮ ಹಿಂದೂ ಧರ್ಮದ ಪುರಾಣಗಳಲ್ಲಿ ಅಡಗಿವೆ. ಇತ್ತ ಬ್ರಹ್ಮದೇವನನ್ನ ಯಾಕೆ ಯಾರು ಹೆಚ್ಚು ಪೂಜಿಸುವುದಿಲ್ಲ, ಇದರ ಹಿಂದಿರುವ ಕಾರಣಗಳು ಏನು ಎಂದು ತಿಳಿಯುವುದಾದ್ರೆ ಇದಕ್ಕೆ 2 ರೀತಿಯ ಪ್ರಮುಖ ಕಾರಣಗಳು ಇವೆ ಅಂತೆ. ಹೌದು, ಅದರಲ್ಲಿ ಮೊದಲನೆಯದು ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವ ಒಂದು ಯಜ್ಞವನ್ನ ಮಾಡಬೇಕಾಗಿರುತ್ತೆ. ಅದಕ್ಕೆ ಸೂಕ್ತವಾದ ಸ್ಥಳವನ್ನ ಹುಡುಕಲು ಬ್ರಹ್ಮ ತನ್ನ ಕಮಲವನ್ನ ಭೂಮಿಗೆ ಬಿಡ್ತಾನೆ. ಆಗ ಆ ಕಮಲ ರಾಜಸ್ಥಾನದ ಪುಷ್ಕರ್ ಎಂಬ ಸ್ಥಳದಲ್ಲಿ ಬೀಳುತ್ತೆ. ಆಗ ಆ ಸ್ಥಳದಲ್ಲಿ ಯಜ್ಞವನ್ನ ಮಾಡುವಂತಹ ನಿರ್ಧಾರ ಮಾಡ್ತಾನೆ ಬ್ರಹ್ಮದೇವ. ಆದರೆ ಆ ಯಜ್ಞವನ್ನ ಪೂರ್ಣಗೊಳಿಸಬೇಕು, ಅದರಿಂದ ಫಲ ಸಿಗಬೇಕು ಅಂದ್ರೆ ಆ ಸ್ಥಳದಲ್ಲಿ ಒಂದು ಹೆಣ್ಣು ಇರಬೇಕು. ಆ ಹೆಣ್ಣು ಬ್ರಹ್ಮದೇವನ ಪತ್ನಿಯೇ ಆಗಿರಬೇಕು ಎಂಬುದು ಆಗಿರುತ್ತೆ. ಆದರೆ ಬ್ರಹ್ಮದೇವನ ಪತ್ನಿ ಸರಸ್ವತಿ ಅಲ್ಲಿಗೆ ಬರುವುದು ತುಂಬಾ ತಡವಾಗಿಬಿಡುತ್ತೆ. ಜೊತೆಗೆ ಯಜ್ಞದ ಸಮಯ ಕೂಡ ಮೀರಿ ಹೋಗುತ್ತೆ. ಆ ಸಮಯದಲ್ಲಿ ಬ್ರಹ್ಮನಿಗೆ ಏನೂ ತೋಚದೆ ಆ ಸಮಯದಲ್ಲಿ ಮತ್ತೊಂದು ಹೆಣ್ಣನ್ನ ಮದುವೆಯಾಗುವ ಮೂಲಕ ಆ ಯಜ್ಞವನ್ನು ಪೂರ್ಣಗೊಳಿಸಲಾಗುತ್ತೆ. ಆ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಸರಸ್ವತಿ ಬ್ರಹ್ಮನು ಬೇರೆ ಹೆಣ್ಣನ್ನ ಮದುವೆ ಆಗಿರುವುದನ್ನು ಕಂಡು ಕೋಪಗೊಂಡು, ನಿನ್ನನ್ನ ಈ ಲೋಕದಲ್ಲಿ ಯಾರು ಕೂಡ ಪೂಜಿಸುವುದಿಲ್ಲ, ಯಾವ ಕಾರ್ಯಗಳಲ್ಲೂ ನೀನು ಅವರಿಗೆ
ಅವರಿಗೆ ನೆನಪಾಗುವುದಿಲ್ಲ ಎಂದು ಶಾಪ ಕೊಡ್ತಾಳಂತೆ. ಆದರೆ ಬ್ರಹ್ಮದೇವ ಮತ್ತೊಂದು ಮದುವೆಯಾಗಿದ್ದು ಲೋಕ ಕಲ್ಯಾಣಕ್ಕಾಗಿ ಎಂದು ತಿಳಿದಾಗ ದೇವಿ ಸರಸ್ವತಿಯು ನೀನು ಯಜ್ಞವನ್ನು ಮಾಡಿದ ಸ್ಥಳದಲ್ಲಿ ಮಾತ್ರ ನಿನ್ನನ್ನು ಪೂಜಿಸಲಾಗುತ್ತದೆ ಎಂದು ವರವನ್ನು ನೀಡ್ತಾಳಂತೆ. ಇದೇ ರೀತಿ ಬ್ರಹ್ಮ ನನ್ನ ಪೂಜೆ ಮಾಡದಿರುವ ಇನ್ನೊಂದು ಕಾರಣ ಅಂದರೆ ಪುರಾಣದ ಪ್ರಕಾರ ಬ್ರಹ್ಮದೇವ ತನ್ನ ಸ್ವಂತ ಮಗಳಾದ ಸರಸ್ವತಿಯನ್ನೇ ಮದುವೆಯಾದ ವಿಚಾರವನ್ನು ತಿಳಿದ ಪರಮೇಶ್ವರ ಬ್ರಹ್ಮನ ಬಗ್ಗೆ ಕೋಪಗೊಂಡು ಬ್ರಹ್ಮದೇವ ತನ್ನ ಮಗಳನ್ನೇ ಮದುವೆಯಾಗಿದ್ದು ಧರ್ಮ ವಿರುದ್ಧ, ಈ ಕೃತ್ಯಕ್ಕೆ ನಿನಗೆ ಸಿಗುವ ಕರ್ಮವೆಂದರೆ ನಿನ್ನನ್ನು ಯಾರೂ ಕೂಡ ಪೂಜಿಸುವುದಿಲ್ಲ ಎಂದು ಶಾಪ ನೀಡಿದನು ಎಂದು ಹೇಳಲಾಗ್ತದೆ. ಈ ಕಾರಣಗಳಿಂದ ಬ್ರಹ್ಮದೇವನು ಸೃಷ್ಟಿಕರ್ತನೇ ಆಗಿದ್ದರೂ ಕೂಡ ಆತ ಮಾಡಿದ ಮಹಾ ತಪ್ಪುಗಳಿಂದ ಅವನನ್ನು ಯಾರು ಕೂಡ ಹೆಚ್ಚಾಗಿ ಪೂಜಿಸುವುದಿಲ್ಲ ಎಂದು ಹೇಳಲಾಗ್ತದೆ. ಇನ್ನು ಇಂದಿಗೂ ಕೂಡ ಬ್ರಹ್ಮದೇವನನ್ನು ರಾಜಸ್ಥಾನದ ಪುಷ್ಕರ್ ಎಂಬುವ ಸ್ಥಳದಲ್ಲಿ ಪೂಜಿಸಲಾಗುತ್ತದೆ. ಅಷ್ಟಕ್ಕೂ ಈ ಬ್ರಹ್ಮದೇವನಿಗೆ ಮೊದಲು 5 ತಲೆಗಳು ಇತ್ತಂತೆ. ಆದರೆ ಬ್ರಹ್ಮದೇವ 5 ತಲೆಗಳ ಬದಲು 4 ತಲೆಗಳನ್ನು ಹೊಂದಲು ಕಾರಣವೇನು ಅಂತ ಅದರ ಹಿಂದಿರುವ ರಹಸ್ಯದ ಬಗ್ಗೆ ತಿಳಿಯುವುದಾದರೆ, ಸರಸ್ವತಿ ದೇವಿಯನ್ನ ಮದುವೆಯಾಗಲು ಇಚ್ಛಿಸಿದ ಬ್ರಹ್ಮದೇವ ತನ್ನ ಪೂರ್ತಿ ದೃಷ್ಟಿಯನ್ನ ಸರಸ್ವತಿ ದೇವಿಯ ಮೇಲೆ ಇಡಲು ಇಷ್ಟಪಟ್ಟಿದ್ದನು. ಸರಸ್ವತಿ ದೇವಿ ಯಾವ ದಿಕ್ಕಿಗೆ ಹೋದರೂ ಕೂಡ ಆ ದಿಕ್ಕುಗಳಿಗೆ ತನ್ನ ಒಂದೊಂದು ತಲೆಯನ್ನ ಕಳಿಸ್ತಾ ಇದ್ನು. ಆಗ ಸರಸ್ವತಿ ದೇವಿ ಬ್ರಹ್ಮನಿಂದ ತಪ್ಪಿಸಿಕೊಳ್ಳಲು ಶಿವನ ಬಳಿ ಹೋಗ್ತಾಳೆ. ಅಲ್ಲಿಗೂ ಬಂದ ಬ್ರಹ್ಮನನ್ನ ಕಂಡ ಪರಮೇಶ್ವರ ಬ್ರಹ್ಮನ ಮನದಲ್ಲಿ ಇದ್ದ ಉದ್ದೇಶವನ್ನು ಅರಿತು ನೀನು ಮಾಡುತ್ತಿರುವ ಕೃತ್ಯ ಸರಿಯಿಲ್ಲ ಎಂದು ಬ್ರಹ್ಮನಿಗೆ ತಿಳಿ ಹೇಳಲು ಪ್ರಯತ್ನಿಸಿದ. ಶಿವನ ವಿರುದ್ಧವಾಗಿ ಕೂಡ ಬ್ರಹ್ಮನ 5 ತಲೆಗಳು ವಾದವನ್ನು ಮಾಡಲು ಪ್ರಾರಂಭಿಸಿದುವಂತೆ. ಆಗ ಕೋಪಗೊಂಡ ಪರಮೇಶ್ವರ ಬ್ರಹ್ಮದೇವನ 5 ತಲೆಗಳಲ್ಲಿ 1 ತಲೆಯನ್ನ ನಾಶ ಮಾಡಿದಂತೆ ಎಂದು ಪುರಾಣದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಒಟ್ನಲ್ಲಿ ಈ ಮೋಹ ಅಂದ್ರೆ ಮನುಷ್ಯನನ್ನ ಮಾತ್ರ ಅಲ್ಲ, ಸಾಕ್ಷಾತ್ ದೇವರನ್ನು ಕೂಡ ಬಿಡೋಲ್ಲ ಅನ್ನೋದು ಬ್ರಹ್ಮದೇವನ ಈ ಕಥೆಯಿಂದ ತಿಳಿಬಹುದಾಗಿದೆ. ಪ್ರಿಯ ವೀಕ್ಷಕರೇ, ಇನ್ನು ನಮ್ಮ ಈ ಸ್ಟೋರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಜೊತೆಗೆ ನಮ್ಮ ಈ ಸ್ಟೋರಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದಾಗಿದೆ. ನಿಮಗೆ ಯಾವ ರೀತಿಯ ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಈ ಸ್ಟೋರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.